ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹುಷಾರಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿ ನಾನು ನನ್ನ ಮಗುವನ್ನು ಈ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಹೊರಡಿಸ್ತಾ ಇದ್ದೇನೆ. ಎಲ್ಲಿಗೆ ಅಂತ ಹೇಳಿದರೆ, ಇವತ್ತು ನಾವು ನಮ್ಮ ಮಗುವನ್ನು ಕರ್ಕೊಂಡು ಚರ್ಚಿಗೆ ಪೂಜೆಯನ್ನು ಅಟೆಂಡ್ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಇವತ್ತಿನ ದಿನ ಮಕ್ಕಳಿಗಾಗಿ ಒಂದು ಸ್ಪೆಷಲ್ ಪೂಜೆ ಹಾಗೂ ಸ್ಪೆಷಲ್ ಪ್ರೇಯರ್ ಕೂಡ ಇದೆ. ಹಾಗಾಗಿ ಇವತ್ತು ಇಬ್ಬರನ್ನು ಕೂಡ ಕರ್ಕೊಂಡು ಹೋಗುವ ಅಂತ. ನನ್ನ ಮಗುವಿಗೆ ಇವತ್ತಿಗೆ 42 ಡೇಸ್ ಆಗಿದೆ. ಸೊ ಇವತ್ತು ಫಸ್ಟ್ ಟೈಮ್ ಅವನು ಪೂಜೆಯನ್ನು ಅಟೆಂಡ್ ಮಾಡಲಿಕ್ಕೆ ಹೋಗುವಂಥದ್ದು. ಅವನಿಗೇನು ಗೊತ್ತಾಗೋದಿಲ್ಲ, ಬಟ್ ಸ್ಟಿಲ್ ಇವತ್ತು ಕರ್ಕೊಂಡು ಹೋಗುವ ಅಂತ ಹೇಳಿಯೇ ಡಿಸೈಡ್ ಮಾಡಿದ್ವಿ ನಾನು ಮತ್ತು ಹಸ್ಬೆಂಡ್. ಸೊ ಬೆಳಿಗ್ಗೆ 5:15 ಎದ್ದು ಇಲ್ಲಿ ಮಗುವನ್ನು ರೆಡಿ ಮಾಡಿಸ್ತಾ ಇದ್ದೇನೆ ನಾನು. ಅವನನ್ನು ಸ್ವಲ್ಪ ಫೀಡೆಲ್ಲ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದರೆ ನೆಕ್ಸ್ಟ್ ನನಗೆ ಹೊರಡಲಿಕ್ಕೆ ಈಸಿ ಆಗ್ತದೆ ಅಲ್ವಾ. ಹಾಗಾಗಿ ನೋಡಿ, ಇಲ್ಲಿ ಡಿಸೆಂಬರ್ ಅಲ್ವಾ, ಸೊ ಒಂದು ರೆಡ್ ಕಲರ್, ತುಂಬ ಚಳಿ ಇದೆ ಬೆಳಿಗ್ಗೆ. ಹಾಗಾಗಿ ನಾನಿಲ್ಲಿ ಫುಲ್ ಬಟ್ಟೆನ ಹಾಕಿಸಿದ್ದೇನೆ, ರೆಡ್ ಕಲರ್ ರಾಂಪರನ್ನು. ಕ್ರಿಸ್ಮಸ್ ಸೀಸನಲ್ಲಿ ಈ ರೀತಿ ರೆಡ್ ಆಗಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ನೋಡಿ. ಈ ಯೂಟ್ಯೂಬ್ನಲ್ಲಿ ಈ ವಿಡಿಯೋಸ್ ಎಲ್ಲ ಹಾಕೋದ್ರಿಂದ ನಮ್ಮ ಮಕ್ಕಳಿಗೆ ಅವ್ರು ದೊಡ್ಡವರಾದಮೇಲೆ ಕೂಡ ನೋಡಲಿಕ್ಕೆ, ಚಿಕ್ಕವರಿರುವಾಗ ಅವ್ರು ಹೇಗಿದ್ದರು, ನಾವು ಅವರನ್ನು ಯಾವ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ, ಅದೆಲ್ಲ ಅವರಿಗೆ ನೋಡಲಿಕ್ಕೆ ಆಗ್ತದೆ ಅಲ್ವಾ. ಸೊ ಇಲ್ಲಿದ್ದಾನೆ ನೋಡಿ ನನ್ನ ಮಗು. ಅವನಿಗೆ ಏನು ಗೊತ್ತಾಗೋದಿಲ್ಲ, ಬಟ್ ನಿದ್ದೆ ತುಂಬ ಜೋರು ಬರ್ತಾ ಇದೆ ಅವನಿಗೆ. ನೆಕ್ಸ್ಟ್ ಇಲ್ಲಿ ನಾನು ಪೂಜೆ ಆದ ನಂತರ ತೆಗೆದಿರುವಂತಹ ಕ್ಲಿಪ್ಪಿಂಗ್ ಇದು. ಈಗ ಪೂಜೆ ಎಲ್ಲ ಆಗಿದೆ. ಇಡೀ ಪೂಜೆಯಲ್ಲಿ ಚಂದ ಮನೆ ಕಣ್ಣು ಓಪನ್ ಮಾಡಿ ಕೇಳ್ತಾ ಇದ್ದ. ಲಾಸ್ಟಿಗೆ ಈಗ ಮನೆಗೆ ಬರುವ ಟೈಮಲ್ಲಿ ಮಲಗಿದ್ದವನು. ಈ ವಿಡಿಯೋದಲ್ಲಿ ಕೂಡ ಮಕ್ಕಳನ್ನು ತೋರಿಸ್ತಾ ಇರೋದ್ರಿಂದ ಮೇ ಬಿ ಯೂಟ್ಯೂಬ್ ಅವರು ಕಮೆಂಟನ್ನು ಆಫ್ ಮಾಡ್ಬೋದು. ಸೊ ಯಾರಾದರೂ ನಿಮಗೆ ಕಾಮೆಂಟ್ ಮಾಡಲಿಕ್ಕಿದ್ರೆ, ಏನಾದರೂ ಕೇಳಲಿಕ್ಕಿದ್ರೆ, ಏನಾದರೂ ಸಜೆಸ್ಟ್ ಮಾಡಲಿಕ್ಕಿದ್ರೆ ನಾನು ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ ಅಲ್ವಾ. ಸೊ ಅಲ್ಲಿ ನೀವು ಕಾಮೆಂಟನ್ನು ಮಾಡ್ಬೋದು. ಇಲ್ಲಿ ಯೂಟ್ಯೂಬ್ ಅವರ ಪಾಲಿಸಿ ಪ್ರಕಾರ ಅವರು ಚಿಕ್ಕ ಮಕ್ಕಳಿರುವಂತಹ ಮತ್ತು ಮಕ್ಕಳಿಗೆ ರಿಲೇಟೆಡ್ ಆದಂತಹ ಕಂಟೆಂಟಿಗೆ ಕಮೆಂಟ್ಸನ್ನು ಆಫ್ ಮಾಡ್ತಾರೆ, ಅವರ ಸೇಫ್ಟಿ ಮತ್ತು ಪ್ರೈವಸಿಗೋಸ್ಕರ. ಸೊ ಇಲ್ಲಿ ನಾವು ಪೂಜೆಗೆ ಹೋಗಿದ್ವಿ ಅಲ್ವಾ, ಕಾಂಪ್ಲಿಮೆಂಟ್ರಿ ಆಗಿ ಮಕ್ಕಳಿಗೆ ಒಂದು ಮಂಚ್ ಚಾಕ್ಲೇಟ್ ಮತ್ತು ಕ್ಯಾಪನ್ನು ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಕೇಳ್ತಾ ಇದ್ದೇನೆ ಸಿಯೋನ್ ಹತ್ರ, ಯಾರು ಕೊಟ್ಟಿದಂತ ಹೇಳಿ. ಕ್ರಿಸ್ಮಸ್ ಚೊಕ್ಕಿಗಿದೆ ಮಂಚ್ ಮಂಚ್ ಅತನಿ ಅತ ಗರವಸ ನಮ್ಮ ಓಪನ್ ಅತನಿ ಗರವಸ ನಮ್ಮ ಮಗೆ ಬ್ರೇಕ್ಫಾಸ್ಟ್ ಕೈಜೇನೆ. ಸೊ ಬೆಳಿಗ್ಗೆ ಮುಂಚೆನೇ ಸ್ಟಾರ್ಟ್ ಮಾಡಿದ್ದಾನೆ ಇಲ್ಲಿ ಕೊಟ್ಟ ಚಾಕ್ಲೇಟನ್ನು ತಿನ್ನಬೇಕು ಅಂತ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಹೇಳಿದ್ವಿ ಬ್ರೇಕ್ಫಾಸ್ಟ್ ಆದ ನಂತರ ತಿಂದರೆ ಆಯಿತು ಅಂತ ಹೇಳಿ, ಬಟ್ ಅವನು ಕೇಳಲಿಕ್ಕೆ ರೆಡಿನೇ ಇಲ್ಲ. ಈಗ ನಾವು ಮನೆಗೆ ಬಂದಿದ್ದೇವೆ. ಬ್ರೇಕ್ಫಾಸ್ಟ್ ಆಲ್ರೆಡಿ ಮನೇಲಿ ಇಡ್ಲಿ ಇತ್ತು, ಬಟ್ 2 ದಿನದಿಂದ ಇಡ್ಲಿನೇ ತಿಂತಾ ಇದ್ವಿ. ಹಾಗಾಗಿ ಸ್ವಲ್ಪ ಚೇಂಜಿಗೆ ಅಂತ ಹೇಳಿ ಹಸ್ಬೆಂಡ್ ವಡ ತಗೊಂಡು ಬಂದಿದ್ರು. ನಾನಿಲ್ಲಿ ಮಗುವನ್ನು ಫೀಡ್ ಮಾಡಿ ಬರ್ಪ್ ತೆಗಿತಾ ಇದ್ದೆ ನೋಡಿ. ಇಲ್ಲಿ ಬರ್ಪ್ ಒಟ್ಟಿಗೆ ಸ್ಪಿಟ್ ಔಟ್ ಯಾವ ರೀತಿಯಲ್ಲಿ ಮಕ್ಕಳು ಮಾಡ್ತಾರೆ ನೋಡಿ. ಇದು ಈ ರೀತಿಯಲ್ಲಿ ಎಷ್ಟು ಫೋರ್ಸಲ್ಲಿ ಬಂದರೂ ಕೂಡ ಇದು ಕಾಮನ್, ನಾರ್ಮಲ್. ಇದು ಈ ರೀತಿ ಕೂಡ ಬರ್ಪಿಂಗ್ ಮಾಡ್ಬೋದು. ಎಲ್ಲರೂ ಹೆಚ್ಚಾಗಿ ಮಗುವನ್ನು ಹೆಗಲ ಮೇಲೆ ಹಾಕಿ ಬರ್ಪ್ ಮಾಡಿಸ್ತಾರೆ ಅಲ್ವಾ. ಸೊ ಈ ರೀತಿ ಕೂರಿಸಿ ಕೂಡ ಮಡ್ಲ ಮೇಲೆ ಕೂರಿಸಿ ಬರ್ಪ್ ಮಾಡ್ಬೋದು. ಈ ರೀತಿ ಕೂಡ ಯಾರಿಗಾದರೂ ಹೆಗಲ ಮೇಲೆ ಹಾಕಿ ಬರ್ಪ್ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ ಆದರೆ ಈ ರೀತಿ ಟ್ರೈ ಮಾಡ್ಬೋದು. ಈಗ ಮಗುವನ್ನು ಮಲಗಿಸಿದ್ದೇನೆ ನಾನು. ಈಗ ಅವನು ಆಗ ಸ್ಪಿಟ್ ಮಾಡಿದ್ದೆಲ್ಲ ಬೆಡ್ ಮೇಲೆ ಬಿದ್ದಿದೆ. ಸೊ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಲಿಕ್ಕೆ ಅಂತೇಳಿ ಹಾಕ್ತಾ ಇದ್ದೇನೆ. ನಾನು ಬ್ರೇಕ್ಫಾಸ್ಟ್ ತಿನ್ನುವಂತ ಹೇಳಿ ಕಿಚನಿಗೆ ಬರುವಾಗ ಇಲ್ಲಿ ಒಬ್ಬ ನೋಡಿ ಕೋಪದಲ್ಲೇ ಮಲಗಿದ್ದಾನೆ. ಅವನಿಗೆ ಚಾಕ್ಲೇಟ್ ಬೇಕಂತೆ, ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾನೆ. ನಾನು ಹೇಳುವಷ್ಟು ಹೇಳಿದೆ, ಆದರೆ ಇನ್ನು ಹೆಚ್ಚು ನಾನು ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗೇನೆ ಟೈಮ್ ಇಲ್ಲ. ಹಾಗಾಗಿ ಅವನಿಗೆ ಸ್ವಲ್ಪ ಹೊತ್ತಿನ ನಂತರ ನನಗೆ ಹಸಿವಾಗುವಾಗ ಅವನೇ ಬರ್ತಾನೆ. ಈಗ ನಂದಲ್ಲಿದ್ದು ಬ್ರೇಕ್ಫಾಸ್ಟ್ ಆಗುವಾಗ ನಾನು ಒಂದು ವಡವನ್ನು ತಿಂದಿದ್ದೆ. ಇಡ್ಲಿ ಫ್ರಿಜ್ಜಲ್ಲಿತ್ತು, ಬಿಸಿ ಮಾಡಿರಲಿಲ್ಲ. ಸೊ ಒಂದು ವಡ ತಿಂದು ಬರುವಾಗ ಇಲ್ಲಿ ಎದ್ದಾಗಿದೆ. ಈಗ ಇವನಿಗೆ ಪುನಃ ಫೀಡ್ ಕೊಟ್ಟು ಮಲಗಿಸ್ತೇನೆ. ಈಗ ಅವನನ್ನು ಆಚೆ ಸೈಡಲ್ಲಿ ಒಂದು ಬೆಡ್ ಇದೆ, ಅಲ್ಲಿ ಇಟ್ಟಿದ್ದೇನೆ. ಅಲ್ಲಿ ಹಸ್ಬೆಂಡ್ ಕೂಡ ಇದ್ದಾರೆ. ನಾನಿಲ್ಲಿ ಬೆಡ್ಡೆಲ್ಲ ಒಮ್ಮೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ತಗೊಳ್ತೇನೆ ಅಂತ ಹೇಳಿ. ಮತ್ತು ತುಂಬ ಡಸ್ಟ್ ಎಲ್ಲ ಆಗಿದೆ ಫ್ಯಾನಿಗೆ, ಶೆಲ್ಫಿಗೆ ಎಲ್ಲ. ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ತಗೊಳ್ಳುವಂತ. ಹಸ್ಬೆಂಡ್ ಮನೆಯೆಲ್ಲ ಗುಡಿಸಿ ಕೊಡ್ತಾ ಇದ್ರು. ಸೊ ಆಗ ಇಲ್ಲಿ ಸ್ವಲ್ಪ ಎಲ್ಲ ಬಲ್ಲೆ ಅದನ್ನೆಲ್ಲ ತೆಗೆದು ಕೊಡ್ತಾ ಇದ್ದಾರೆ. ಹೆಚ್ಚು ಡೀಪಾಗಿ ಏನು ಕ್ಲೀನ್ ಮಾಡಲಿಲ್ಲ, ಜಸ್ಟ್ ಫ್ಯಾನ್, ಕಿಟಕಿ ಇದ್ರ ಮೇಲೆ ಇರುವಂತಹ ಧೂಳನ್ನೆಲ್ಲ ಮಗು ಇದು ವೆಟ್ ವೈಪ್ಸ್ ಇದೆ ಅಲ್ಲ, ಅದರಲ್ಲೇ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಅದರಲ್ಲಿ ಚೆಂದ ಕ್ಲೀನ್ ಆಗ್ತದೆ.
ನಾನು ಅಲ್ಲೆಲ್ಲ ಕ್ಲೀನ್ ಮಾಡಿ ಬರುವಾಗ ನೋಡಿ ಇಲ್ಲಿ ಇವನು ಸಿಟ್ಟಲ್ಲಿ ಮಲಗಿದ್ದಲ್ಲ, ಅಲ್ಲೇ ಮಲಗಿದ್ದಾನೆ. ಬೆಳಿಗ್ಗೆ ಬೇಗ ಎಬ್ಬಿಸಿದ್ದಲ್ಲ, 5:15ಗೆಲ್ಲ ಎಬ್ಬಿಸಿದ್ದೇವೆ. ಹಾಗಾಗಿ ಸೊ ಇವನನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ಈ ರೀತಿ ಕೆಳಗೆ ಇಡೋದಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಕೆಳಗೆ ಇಟ್ಟ ಕೂಡಲೇ ಬಿಸಿ ಹೋಗ್ತದೆ ಅಲ್ಲ, ಅದರ ನಂತರ ಗೊತ್ತಾಗ್ತದೆ. ಮತ್ತು ಕೂಗ್ತಾ ಇರ್ತಾನೆ, ಈಗ ಕೂಡ ಕೂಗ್ತಾನೆ ಇದ್ದಾನೆ. ನಾನಿಲ್ಲಿ ನಾಯಿಗಳಿದ್ದು ಅನ್ನವನ್ನು ಒಲೆ ಮೇಲೆ ಇಟ್ಟಿದ್ದೆ. ಸೊ ಅದು ಬೆಂಕಿ ಸ್ವಲ್ಪ ಹೊತ್ತು ಹೊತ್ತಿದ್ರೆ ಮತ್ತೆ ಸ್ವಲ್ಪ ಹೊತ್ತು ಹೊತ್ತೋದಿಲ್ಲ. ಮತ್ತು ಕೆಲವೊಮ್ಮೆ ಉದ್ದ ಇದ್ದ ಸೌದೆ ಆದರೆ ಕೆಳಗೆ ಕೂಡ ಬೀಳ್ತದೆ. ಹಾಗಾಗಿ ನೋಡ್ತಾನೆ ಇರಬೇಕು. ನಾನೀಗ ಅನ್ನಕ್ಕೆ ನೀರನ್ನಿಟ್ಟು ಹೋಗಿದ್ದೆ ನಾಯಿಗಳದ್ದು, ಅದು ಬಿಸಿಯಾಗಿದೆ. ಸೊ ಈಗ ಅಕ್ಕಿಯನ್ನು ಹಾಕಿ ಕೊಡ್ತಾ ಇದ್ದೇನೆ. ಮತ್ತು ನಾಯಿಗಳಿಗೆ ಕೂಡ ನಾನ್ ವೆಜ್ ಏನೂ ಇಲ್ಲ ಆದರೆ ಅವು ಸಹ ತಿನ್ನೋದಿಲ್ಲ. ಸೊ ಇಲ್ಲಿ ಈ ರೀತಿ ಚಿಕನ್ ಇದು ಪ್ಯಾಕೆಟನ್ನು ಮಾಡಿ ಇಡುವಂಥದ್ದು, ಪೀಸಸನ್ನು ಅಂದರೆ ವೇಸ್ಟೇಜ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕಿ ಕೊಡ್ತಾ ಇದ್ದೇನೆ, 1 ಪ್ಯಾಕೆಟಷ್ಟು. ನೆಕ್ಸ್ಟ್ ನಮಗೆ ಬೇಕಾಗಿರುವ ಅನ್ನಕ್ಕೆ ಬೇಕಾದ ನೀರನ್ನು ಕೂಡ ನಾನಿಲ್ಲಿ ಇಟ್ಟು ಹೋಗ್ತೇನೆ ರೆಡಿ ಮಾಡಿ. ಅಂದರೆ ಅನ್ನವನ್ನು ಕೆಳಗಿಟ್ಟ ಕೂಡಲೇ ಆ ನೀರನ್ನು ಕೂಡ ನಮಗೆ ಇಡ್ಬೋದಲ್ವ. ಹಾಗಾಗಿ ನಾನು ಮತ್ತೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಇಲ್ಲೇ ತೊಳೆದು ತಗೊಳ್ತಾ ಇದ್ದೇನೆ. ಈಗೆಲ್ಲ ಬಗ್ಗೆ ಪಾತ್ರೆ ತೊಳೆಯೋದು ತುಂಬ ಕಷ್ಟದ ಕೆಲಸ. ಇದೆಲ್ಲ ಅತ್ತೆ ಮಾಡ್ತಾರೆ, ಬಟ್ ಇವಾಗ ಅತ್ತೆ ಇಲ್ಲ. ಅವರು ಅವರ ಮಕ್ಕಳ ಜೊತೆ ಕೇರಳ ಟೂರ್ ಹೋಗಿದ್ದಾರೆ. ಒಂದು 4-5 ಡೇಸ್ ಆಗ್ತದೆ ಬರಲಿಕ್ಕೆ. ಹಾಗಾಗಿ ಇವಾಗ ನಾನು, ಹಸ್ಬೆಂಡ್, ಮಗು ಮತ್ತು ಮಾವ ಮಾತ್ರ ಇರುವಂಥದ್ದು. ಮಗು ಅಲ್ಲ, ಈಗ ಮಕ್ಕಳು ಇಬ್ಬರಿದ್ದಾರೆ ಅಲ್ವಾ. ಸೊ ನಾವೇ ಇರುವಂಥದ್ದು. ನನಗೆ ಈ ಬೆಡ್ಡಿಗೆ ಬೆಡ್ಶೀಟನ್ನು ಹಾಕಿ ಚೇಂಜ್ ಮಾಡೋದಂದರೆ ತುಂಬ ಕಷ್ಟದ ಕೆಲಸ. ಅದು ಬೆಡ್ ಮೇಲೆ ಹೋಗಿ ಅಲ್ಲಿ ಫೋಲ್ಡ್ ಮಾಡಿ ಅದೆಲ್ಲ ತುಂಬ ಕಿರಿಕಿರಿ ಅಂತ ಅನಿಸ್ತದೆ. ಬಟ್ ಆ ರೀತಿ ಮಾಡಿ ಚೇಂಜ್ ಮಾಡಿ ಆದ ಕೂಡಲೇ ತುಂಬ ಫ್ರೆಶ್ ಅಂತ ಫೀಲ್ ಆಗ್ತದೆ. ಒಂಥರ ಪಾಸಿಟಿವ್ ವೈಬ್ ಸಿಗ್ತದೆ. ಒಂದು ಫ್ರೆಶ್ ಅಲ್ವಾ, ಎಲ್ಲ ಕೂಡ ಫ್ರೆಶ್ ಆಗಿದೆ, ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಈಗ ನನ್ನ ಮಗುವನ್ನು ತೊಟ್ಲಲ್ಲಿ ಮಲಗಿಸಿದ್ದೇನೆ. ಅದರ ನಂತರನೇ ನಾನು ಬೆಡ್ ಸ್ಪ್ರೆಡನ್ನೆಲ್ಲ ಹಾಕಿ ಕೊಟ್ಟಿದ್ದು. ಇಲ್ಲಾಂದರೆ ತುಂಬ ಕೂಗ್ತಾನೆ ಅಲ್ವಾ, ಸುಸ್ತಾಗ್ತದೆ ಅವನಿಗೆ ಸಹ. ಹಾಗೆ ನಾನು ಫೀಡ್ ಮಾಡಿಸಿ ಈಗ ಮಲಗಿಸಿದ್ದೇನೆ. ಈ ಒಂದು ತೊಟ್ಟಿಲು ತಂದ ನಂತರ ನನಗೆ ತುಂಬ ಹೆಲ್ಪ್ ಆಗಿದೆ. ನೈಟ್ ಆದರೂ ಕೂಡ ಅದನ್ನು ಜಸ್ಟ್ ಸ್ವಲ್ಪ ಸ್ಪ್ರಿಂಗ್ ಇರೋದ್ರಿಂದ ಮೇಲೆ ಕೆಳಗೆ ಮಾಡಿದರೆ ಸಾಕು, ಅದು ಸ್ವಲ್ಪ ಹೊತ್ತು ಹಾಗೆಯೇ ಸ್ವಿಂಗ್ ಆಗ್ತಾ ಇರ್ತದೆ. ತುಂಬ ಹೆಲ್ಪ್ ಆಗ್ತಾ ಇದೆ ಇದರಿಂದ. ಯಾರಾದರೂ ಆರ್ಡ್ರ್ ಮಾಡಬೇಕಂತಿದ್ರೆ ಲಿಂಕ್ ಬೇಕಿದ್ದರೆ ನನ್ನ ಹತ್ರ ಕೇಳಿ, ನಾನು ಡಿಸ್ಕ್ರಿಪ್ಷನ್ ಬೇಕಾದರೆ ಕೊಡ್ತೇನೆ. ಇದಕ್ಕೆ ಹುಕ್ ಅಥವಾ ಬೇರೆ ಏನಾದರೂ ಪಾಯಿಂಟೆಲ್ಲ ಬೇಕಂತ ಇಲ್ಲ. ಜಸ್ಟ್ ಈ ರೀತಿ ವಿಂಡೋಗೆ ಹ್ಯಾಂಗ್ ಮಾಡಿದರೆ ಆಯಿತು. ತುಂಬ ಗ್ರಿಪ್ಪೆಲ್ಲ ಚೆನ್ನಾಗಿದೆ, ಸೇಫ್ಟಿ ಕೂಡ ಇದೆ. ಹಾಗಾಗಿ ತುಂಬಾ ಯೂಸ್ಫುಲ್. ಸೊ ಈಗ ನಮ್ಮ ಬೆಡ್ ಎಲ್ಲದೂ ಕೂಡ ರೆಡಿಯಾಗಿದೆ. ಎಲ್ಲ ಕ್ಲೀನಾಗಿ ಸೆಟ್ ಮಾಡಿದ್ದೇನೆ. ಕ್ಲೀನಾಗಿ ಅಂದರೆ ಹೀಗೇ ಸೆಟ್ ಮಾಡುವಂಥದ್ದು. ಬಟ್ಟೆ ಅದೆಲ್ಲ ಕೂಡ ನಾನು ಬೆಡ್ ಮೇಲೆ ಇಡುವಂಥದ್ದು. ರೆಗ್ಯುಲರಾಗಿ ವ್ಯೂ ಮಾಡೋರಿಗೆ ಗೊತ್ತಿರ್ತದೆ. ಈಗ ನೋಡಿ, ನಾನು ಅಲ್ಲಿ ಹೋಗಿ ಬರುವಷ್ಟೊತ್ತಿಗೆ ಬೆಂಕಿ ಇತ್ತು ಅಂತ ಸಹ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಎಲ್ಲ ಕೆಟ್ಟು ಹೋಗಿದೆ. ಈಗ ಪುನಃ ನಾನು ಸ್ವಲ್ಪ ತೆಂಗಿನ ಗರಿಯನ್ನು ಇಟ್ಟು ಬೆಂಕಿಯನ್ನು ಮಾಡಿ ತಗೊಂಡಿದ್ದೇನೆ. ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ರೀತಿಯಲ್ಲಿ ನೋಡ್ತಾನೆ ಇರಬೇಕು. ತುಂಬ ಬೆಂಕಿ ಇದೆ ಅಂತ ಹೇಳಿಬಿಟ್ಟು ಆಚೆ ಈಚೆ ಹೋದರೆ ಅದು ಕೆಟ್ಟು ಹೋದದ್ದೇ ಗೊತ್ತಾಗೋದಿಲ್ಲ. ಈಗ ನಾಯಿಗಳದ್ದು ಅನ್ನ ಆಗಿದೆ. ಸೊ ನಮ್ಮ ಅನ್ನಕ್ಕೆ ನಾನಿಲ್ಲಿ ನೀರನ್ನು ಇಟ್ಟಿದ್ದೇನೆ. ಅಕ್ಕಿಯನ್ನು ಈಗ ಹಾಕಿ ಕೊಡ್ತಾ ಇದ್ದೇನೆ. ಇವತ್ತಿಗೆ ಸಾರಿಗೆ ಎಂತ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ. ಫ್ರಿಜ್ಜಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ಅತ್ತೆನೇ ಅಡುಗೆ ಮಾಡ್ತಾಯಿದ್ರು. ಹಾಗಾಗಿ ಫ್ರಿಜ್ಜಲ್ಲಿ ಏನೆಲ್ಲ ಉಂಟು ಅಂತ ಸಹ ಗೊತ್ತಿಲ್ಲ. ಇವಾಗ ನಾನು ನೋಡಲಿಕ್ಕೆ ಅಂತ ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ಟೊಮೆಟೊ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಬೀನ್ಸ್ ಇದೆ. ಬೀನ್ಸ್ ಅಂತ ಹೇಳಿದರೆ ಸ್ನೇಕ್ ಬೀನ್ಸ್ ಅಂತ ಹೇಳ್ತಾರೆ ಅಲ್ವಾ, ಕೊಂಕಣಿಯಲ್ಲಿ ಸಂಗೋ ಅಂತ ಹೇಳ್ತಾರೆ, ಅದಿದೆ. ಅದನ್ನೀಗ ನಾನು ಕಟ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗ್ತದೆ. ಹಾಗಾಗಿ ನಾನಿಲ್ಲಿ ಟೊಮೆಟೊಸ್ ಇದೆ, ಸ್ವಲ್ಪ ಎಲ್ಲ ಸಾಫ್ಟ್ ಆಗಿರುವಂಥ ಟೊಮೆಟೊಸ್ ಕೂಡ ಇದೆ. ತುಂಬ ಟೊಮೆಟೊಸ್ ಇತ್ತು, ಹಾಗಾಗಿ ನಾನು ಟೊಮೆಟೊ ಸಾರನ್ನು ಮಾಡ್ತೇನೆ ಅಂತ ಹೇಳಿ ರಸಮ್ ಟೈಪಲ್ಲಿ. ಈಗ ಇಡ್ಲಿಯನ್ನು ನಾನಂದರೆ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ, ಜಸ್ಟ್ ಒಂದು ವಡ ತಿಂದಿದ್ದೆ. ಅದು ಬೆಳಿಗ್ಗೆ ತಿಂದದಲ್ವ, ಹಸಿವಾಗ್ತಾ ಇತ್ತು. ಹಾಗಾಗಿ ನಾನಿಲ್ಲಿ ಇಡ್ಲಿಯನ್ನು ಸ್ಟೀಮ್ ಆಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಇಡ್ಲಿ ಸ್ಟೀಮ್ ಆಗಿ ಬಂದ ನಂತರ ಅದೇ ನೀರಿಗೆ, ಅಂದರೆ ಸ್ಟೀಮ್ ಮಾಡಿರ್ತೇವೆ ಅಲ್ವಾ, ಅದೇ ನೀರಿಗೆ ನಾನು ಟೊಮೆಟೊವನ್ನು ಕೂಡ ಹಾಕಿ ಬಾಯ್ಲ್ ಮಾಡಿ ತಗೊಳ್ತೇನೆ. ಸೊ ಇನ್ನೊಮ್ಮೆ ಬಾಯ್ಲ್ ಮಾಡಬೇಕಂತ ಇಲ್ಲ. ತುಂಬ ಹಸಿವಾಗ್ತಾ ಇದೆ ನನಗೆ. ಈಗ ಮಗು ಕೂಡ ಕೂಗ್ತಾ ಇದ್ದಾನೆ. ಹಾಗಾಗಿ ನಾನಿಲ್ಲಿ ಸಿಮ್ಮರಲ್ಲಿ ಇಟ್ಟು ಇಡ್ಲಿ ಸ್ಟೀಮ್ ಆಗಲಿಕ್ಕೆ ಇಟ್ಟು ಮಗುವಿಗೆ ಹಾಲು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದ್ರ ಜೊತೆಗೆ ನಾನಿಲ್ಲಿ ಮೊನ್ನೆ ಅಕ್ಕ ಅವರೆಲ್ಲ ಫಾರಿನಿಂದ ಬಂದಿದ್ರಲ್ವ, ಸೊ ಅವ್ರು ತಂದಿರೋಂಥ ಒಂದು ಚಾಕ್ಲೇಟನ್ನು ಕೂಡ ತಗೊಂಡು ಹೋಗ್ತಾ ಇದ್ದೇನೆ. ತುಂಬ ಹಸಿವಾಗಿದೆ. ಫ್ರೂಟ್ಸ್ ಏನು ಕೂಡ ಇರಲಿಲ್ಲ, ಹಾಗಾಗಿ ಅದನ್ನೇ ತಗೊಂಡು ಬಂದಿದ್ದೇನೆ. ನಾನು ಯೂಶ್ವಲಿ ಫೀಡ್ ಮಾಡುವಾಗ ತುಂಬ ನೀರನ್ನು ಕುಡಿತೇನೆ. ನನಗೆ ತುಂಬಾ
ನೀರು ಕುಡಿಬೇಕಂತ ಆಗ್ತದೆ, ಬಾಯಾರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇವತ್ತು ಹಸಿವು ಕೂಡ ಆಗ್ತಾ ಇರೋದ್ರಿಂದ ನೀರು ಸಹ ಕುಡಿದಿದ್ದೇನೆ, ಚಾಕ್ಲೇಟ್ ಸಹ ತಿಂದಿದ್ದೇನೆ. ರಿಟರ್ನ್ ಬರುವಾಗ ಇಲ್ಲಿ ರೆಡಿಯಾಗಿದೆ ಇಡ್ಲಿ. ಸೊ ಅದೇ ನೀರಿಗೆ ಹೇಗಿದ್ದರೂ ನೀರು ಕುದಿ ಬಂದದಿತ್ತಲ್ವ, ಸೊ ಅದೇ ನೀರಿಗೆ ನಾನಿಲ್ಲಿ ಟೊಮೆಟೊನ ಹಾಕಿ ಕೊಟ್ಟಿದ್ದೇನೆ. ಟೊಮೆಟೊ ಕೂಡ ಬಾಯ್ಲ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿದರೆ ಸಾಕು, ಅದರ ಸ್ಕಿನ್ನನ್ನು ತೆಗೆದ ನಂತರ ರಸಮನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಹಸ್ಬೆಂಡ್ ಇದು ಫ್ರೆಂಡ್ಸ್ ಬರ್ತೇನೆ ಅಂತ ಹೇಳಿದರು ಮಗು ನೋಡಲಿಕ್ಕೆ. ಸೊ ನಾನು ಇದು ಸ್ವಲ್ಪ ಜ್ಯೂಸನ್ನು ಕೂಡ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಈಗ ಒಂದು 11:30 ಎಲ್ಲ ಆಗ್ತಾ ಉಂಟು. ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಟೊಮೆಟೊವನ್ನು ಬಾಯ್ಲ್ ಮಾಡಿ ತಗೊಂಡ ನಂತರ ಮಿಕ್ಸಿಯಲ್ಲಿ ಜಸ್ಟ್ ಒಂದು ರೌಂಡು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಅದರ ಸಿಪ್ಪೆನೂ ಕೂಡ ತೆಗೆದಿದ್ದೇನೆ ಆಯಿತಾ, ಫುಲ್ ರಿಮೂವ್ ಮಾಡಿದ ನಂತರ. ಅದರ ನಂತರ ಸ್ವಲ್ಪ ಒಗ್ಗರಣೆಯನ್ನು ಮಾಡಿ ರಸಮನ್ನು ಮಾಡ್ಕೊಂಡಿದ್ದೇನೆ. ಈಗ ಅನ್ನ ಕೂಡ ಇಲ್ಲಿ ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ಹೊತ್ತು ಬಿಟ್ಟರೆ ಕರೆಕ್ಟಾಗಿ ಬೆಂದು ಸಿಗ್ತದೆ. ಹಾಗಾಗಿ ನಾನು ಬೆಂಕಿಯನ್ನು ಮಾಡಿ ಬಂದಿದ್ದೇನೆ. ನೆಕ್ಸ್ಟ್ ಇಲ್ಲಿ ರಸಮ್ ಆಗಿದೆ. ಸ್ವಲ್ಪ ಚಿಕನ್ ಇತ್ತು, ಅದು ಕ್ರಿಸ್ಮಸ್ ದಿನ ಮಾಡಿದಂಥದ್ದು. ಸೊ ಅದನ್ನು ಫ್ರೀಝರಲ್ಲಿ ಇಟ್ಟಂಥದ್ದು, ಅದನ್ನು ನೆನ್ನೆ ತೆಗೆದು ಕೆಳಗೆ ಇಟ್ಟಿದ್ದೆ ಫ್ರಿಜ್ನಲ್ಲಿ. ಸೊ ಇವತ್ತು ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಇಷ್ಟು ಪಾತ್ರೆ ಎಲ್ಲ ನಾವು ಯಾವಾಗ ಯೂಸ್ ಮಾಡ್ತೇವೆ ಅಂತಲೇ ಗೊತ್ತಾಗೋದಿಲ್ಲ. ಎಷ್ಟು ಕಡಿಮೆ ಕೆಲಸ ಮಾಡಿದ್ರು ಸಹ ನಾನೀಗೇನು ಫ್ಯಾನ್ಸಿಯಾಗೇನು ಕುಕ್ ಮಾಡ್ತಾ ಇಲ್ಲ. ನನಗೆ ಎಷ್ಟಾಗ್ತದೆ ಅಷ್ಟು ರೀತಿಯಲ್ಲಿ ಮಾತ್ರ ಮಾಡ್ತಾ ಇರುವಂಥದ್ದು. ಮತ್ತು ಸ್ವಲ್ಪ ಎಲ್ಲ ಮೊನ್ನೆದೆಲ್ಲ ಇತ್ತು ಹಬ್ಬದ್ದೆಲ್ಲ, ಅದನ್ನೇ ಬಿಸಿ ಮಾಡಿದಂಥದ್ದು. ಫಸ್ಟ್ ಟೈಮ್ ಸಿಸೇರಿಯನ್ ಆದಾಗ ನಾನು ಇಂಟರ್ನಲ್ಲಿ ಎಷ್ಟು ಬೇಗ ರಿಕವರ್ ಆಗಿದ್ದೆ, ಅದಕ್ಕಿಂತ ಸೆಕೆಂಡ್ ಟೈಮ್ನಲ್ಲಿ ತುಂಬ ಟೈಮ್ ತಗೊಳ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ, ಅಂದರೆ ಫೀಲ್ ಆಗ್ತದೆ. ಮಲಗಿ ಎದ್ದೊಳ್ಳುವಾಗ ಆಗ್ಬೋದು, ಅಥವಾ ಕೂತ್ಕೊಂಡು ಮಲಗುವಾಗ ಆಗ್ಬೋದು, ಹಾಲು ಕೊಡಲಿಕ್ಕೆಲ್ಲ ಎದ್ದು ಕೂತ್ಕೊಳ್ಳುವಾಗ ಆಗ್ಬೋದು. ನನಗೆ ಗೊತ್ತಾಗ್ತದೆ, ಅಂದರೆ ಇಂಟರ್ನಲ್ಲಿ ನನಗೆ ಗಾಯ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಆ ರೀತಿ ಫೀಲ್ ಆಗ್ತಾ ಇದೆ. ಮತ್ತು ಮೊನ್ನೆ ನಾನು ಹೇಳಿರಲಿಲ್ಲ, ಮೊನ್ನೆ ನನಗೆ ಬ್ಲಡ್ ಇನ್ಫೆಕ್ಷನ್ ಕೂಡ ಆಗಿತ್ತು. ಹೊಟ್ಟೆ ಎಲ್ಲ ನೋವಾಗಿ ಬ್ಲಡ್ ಇನ್ಫೆಕ್ಷನ್ ಆಗಿತ್ತು. ಅಂದರೆ ಸಿಸೇರಿಯನ್ ಆದ ಜಾಗದಲ್ಲಿ ಅಲ್ಲ, ಅದಕ್ಕಿಂತ ಮೇಲೆ ಹೊಟ್ಟೆ ಒಂದು ಸೈಡ್ ನೋವಾಗಿ ನಾವು ಹಾಸ್ಪಿಟಲ್ಗೆ ಕೂಡ ಹೋಗಿದ್ವಿ. ಸೊ ಅವರು ಹೇಳಿದರು ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಟ್ಟಿದ್ದರು. ಬಟ್ ಟ್ಯಾಬ್ಲೆಟ್ಸ್ ತಗೊಂಡ ನಂತರ ಕೂಡ ಸೈಡ್ ಸ್ವಲ್ಪ ನನಗೆ ನೋವಿದೆ. ಹಾಗಾಗಿ ನೆಕ್ಸ್ಟ್ ಇನ್ನು ಮಗುವಿನ ನಾಮಕರಣ ಎಲ್ಲ ಇರೋದ್ರಿಂದ ನಾನು ಸ್ವಲ್ಪ ಅಂದರೆ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಬೇಡ ಅಂತ ಹೇಳಿ ಮಾಡಿದ್ದೆ. ಬಟ್ ಇನ್ನು ಹೋಗಬೇಕು. ಹೋದ ನಂತರ ನಾನು ಅಪ್ಡೇಟನ್ನು ಕೊಡ್ತೇನೆ. ಬಟ್ ಈ ಸಲ ಹೇಳಬೇಕಂದ್ರೆ ಎವ್ರಿ ಟೈಮ್ ಎಲ್ಲ ಪ್ರೆಗ್ನೆನ್ಸಿ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಫಸ್ಟ್ ಫ್ಯೂ ಡೇಸಲ್ಲಿ ಅಂದರೆ ಹಾಸ್ಪಿಟಲ್ನಲ್ಲಿ ಇರುವಾಗ, ಹಾಸ್ಪಿಟಲ್ನ ಬಂದ ನಂತರ ನನ್ನ ಗಾಯ ಎಲ್ಲ ಬೇಗನೆ ಗುಣ ಆಯಿತು. ಬಟ್ ಇಂಟರ್ನಲ್ಲಿ ಒಂದು ನಮಗೆ ಗೊತ್ತಾಗ್ತದೆ ಅಲ್ವ ನಮ್ಮ ದೇಹದೊಳಗೆ ಏನಾಗ್ತಾ ಇದೆ, ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಆದರೆ ಇಂಟರ್ನಲ್ಲಿ ನನಗೆ ಆ ಗಾಯ ಜೀವ ಇದೆ ಅಂತ ಹೇಳಿ ನನಗೆ ಈಗಲೂ ಕೂಡ ಫೀಲ್ ಆಗ್ತದೆ. ಸೊ ಅದು ಟೈಮ್ ತಗೊಳ್ಬೋದು. ಮೇ ಬಿ ಒಂದು ಸಲ ಕಟ್ ಮಾಡಿದ ಅದೇ ಗಾಯದ ಮೇಲೆ ಪುನಃ ಒಮ್ಮೆ ಕಟ್ ಮಾಡುವಂಥದ್ದಲ್ವ, ಹಾಗಾಗಿ ರಿಕವರ್ ಆಗಲಿಕ್ಕೆ ಟೈಮ್ ಕೂಡ ತಗೊಳ್ತದೆ. ಸೊ ಮಗು ಮಲಗಿದ್ದಾನೆ, ಹಾಗಾಗಿ ನಾನೀಗ ಬಟ್ಟೆಯನ್ನು ಸ್ವಲ್ಪ ನೆನೆಸಿ ಹಾಕ್ತೇನೆ ಅಂತ ಹೇಳಿ ಸ್ವಲ್ಪ ಸರ್ಫನ್ನು ಹಾಕಿ ನೆನೆಯಲಿಕ್ಕೆ ಹಾಕಿದರೆ ತೊಳಿಲಿಕ್ಕೆ ಈಸಿ ಆಗ್ತದೆ. ಮತ್ತು ಈಗ ಇರೋದನ್ನು ಸ್ವಲ್ಪದನ್ನು ನಾನು ಈಗಲೇ ತೊಳೆದು ಹಾಕ್ತೇನೆ. ಮತ್ತು ಸ್ವಲ್ಪ ಸ್ಪಿನ್ನಿಗೆ ಹಾಕ್ತೇನೆ ಮಿಷಿನಲ್ಲಿ ಸ್ಪಿನ್ನಿಗೆ ಹಾಕಿದರೆ ಬೇಗ ಒಣಗಿ ಸಿಗ್ತದೆ. ಇಲ್ಲಾದರೆ ಸಂಜೆವರೆಗೆ ವೆಯ್ಟ್ ಮಾಡಬೇಕು, ಇನ್ನೊಂದು ರೌಂಡ್ ಇರ್ತದೆ ಆಗ ಬಟ್ಟೆ. ಹಾಗಾಗಿ ನಾನೀಗ ಮಿಷಿನಿಗೆ ಸ್ಪಿನ್ನಿಗೆ ಅಂತ ಹೇಳಿ ಹಾಕಿದ್ದೇನೆ. ತುಂಬ ನೊಣ ಎಲ್ಲ ಇರೋದ್ರಿಂದ ಮದ್ದನ್ನು ಇಟ್ಟಿದ್ದೇವೆ, ಅದನ್ನು ತಿಂದು ಎಲ್ಲ ಸತ್ತು ಕೆಳಗೆ ಬೀಳ್ತಾ ಉಂಟು. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ. ಇಲ್ಲಾದರೆ ಸಿಯೋನೆಲ್ಲ ಈಚೆ ಬಂದರೆ ಕಾಲಲ್ಲಿ ಮೆಟ್ಟಿ ಮನೆಯೊಳಗೆ ತಗೊಂಡು ಬರ್ತಾನೆ. ಈಗ ಡಿಸೆಂಬರಲ್ಲಿ ಸ್ವಲ್ಪ ಡ್ರೈ ಅಂತ ಫೀಲ್ ಆಗೋದಲ್ಲ ವೆದರ್, ಮತ್ತು ಮನೆ ಸುತ್ತ ಎಲ್ಲ ಕೂಡ ಡಸ್ಟ್ ಅದೆಲ್ಲ ಜಾಸ್ತಿ. ಮೊನ್ನೆ ಇಲ್ಲಿ ಹುಲ್ಲೆಲ್ಲ ತೆಗೆದಿದ್ರು, ಅದೆಲ್ಲ ಈಗ ಒಣಗಿದೆ. ಗಾಳಿ ಬಂದ ಕೂಡಲೇ ಸೈಡಲ್ಲಿ ಇದ್ದಂಥ ಹುಲ್ಲೆಲ್ಲ ಮನೆ ಬಾಗಿಲಿಗೆ ಬಂದು ಬೀಳ್ತಾ ಉಂಟು. ನೋಡಿ, ನೀವು ಸುತ್ತಮುತ್ತ ನೋಡ್ಬೋದು ಯಾವ ರೀತಿಯಲ್ಲಿ ಡ್ರೈ ಆಗಿದೆ ಅಂತ ಹೇಳಿ. ಕಳೆನಾಶಕವನ್ನು ಹಾಕಿ ಹುಲ್ಲನ್ನೆಲ್ಲ ಡ್ರೈ ಮಾಡಿದಂಥದ್ದು. ಹಾಗಾಗಿ ಅದು ಈಗ ಒಣಗಿದ್ದೆಲ್ಲ ಮನೆಗೇ ಬರ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ಡೈಪರ್ಸ್ ಎಷ್ಟಾಗ್ತದೆ ಅಂತ ಇಲ್ಲ. ಸಿಯೋನ್ದು ನೈಟ್ 1 ಅಥವಾ 2 ಡೈಪರ್ ಅವನಿಗೆ ಬೇಕು. ಅವನು ಬೇಕಂತ ಹೇಳಿನೇ ಈಗ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವನಿಗೆ ಸಹ ಆಲಸ್ಯ ಆಗ್ತದೆ, ಚಳಿ ಅಲ್ವಾ, ತುಂಬ ಥಂಡಿ ಇರ್ತದಲ್ಲ. ಹಾಗಾಗಿ ಮತ್ತು ಈ ಮಗು ಇದು ಹೇಳಬೇಕಂತಲೇ ಇಲ್ಲ, ಒಂದು 4 ರಿಂದ 5 ಡೈಪರ್ಸ್ ನಾನು ನೈಟ್ ಚೇಂಜ್ ಮಾಡ್ತೇನೆ. ಅಂದರೆ ಹೈಜೀನ್ ಇರಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಮಾಡುವಂಥದ್ದು.
ಈಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ, ಅಂದರೆ 1 ಗಂಟೆ ಆಗಿದೆ. ಸಿಯೋನ್ನ ನಾನು 12:30 ಆಗುವಾಗ ಎಬ್ಬಿಸಿ ಟಿ ವಿ ಹಾಕಿಕೊಟ್ಟಿದ್ದೆ, ಇಲ್ಲಾದರೆ ಅವನು ಗಟ್ಟಿ ಮಲಗಿ ಇರ್ತಿದ್ದ, ಹಾಗಾಗಿ 12:30ಗೆ ಎಬ್ಬಿಸಿದ್ದೆ. ಈಗ ನಾನು ಇವನಿಗೆ ಫಸ್ಟ್ ಊಟ ಕೊಡ್ತೇನೆ ಅಂತ ಹೇಳಿ, ಇಲ್ಲಾದರೆ ಇವನಿಗೆ ಊಟ ಕೊಟ್ಟರೆ ನಂದು ಅರ್ಧ ಕೆಲಸ ಆದ ರೀತಿಯಲ್ಲಿ, ಮತ್ತು ನನಗೆ ಕೂಡ ಸಮಾಧಾನದಿಂದ ಕೂತು ಊಟ ಮಾಡ್ಬೋದು. ಇವನಿಗೆ ಊಟ ಕೊಟ್ಟಾದ ಕೂಡಲೇ ಇಲ್ಲಿ ಹಸ್ಬೆಂಡಿದು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವರಿಗೆ ಕೂಡ ನಾವು ಊಟ ಮಾಡಿ ಅಂತ ಹೇಳಿ ಇನ್ವೈಟ್ ಮಾಡಿದ್ವಿ, ಹಾಗಾಗಿ ಅವರು ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ, ಅಂದರೆ ಅವರು ಬಂದಿದ್ದರಿಂದ ಅನ್ನ ಸಂಜೆಗೆ ಸಾಕಾಗೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ನೀರನ್ನು ಇಟ್ಟಿದ್ದೆ. ಸೊ ಅದೇ ನೀರಿಗೆ ನಾನೀಗ ಅಕ್ಕಿಯನ್ನು ಹಾಕಿ ಕೊಡ್ತಾ ಇದ್ದೇನೆ. ಸಂಜೆಗೆ ನಮಗೆ ಅನ್ನಕ್ಕೆ ಅಕ್ಕಿಯನ್ನು ಹಾಕಿದರೆ ಬೇಯ್ತದಲ್ವ, ಹೇಗಿದ್ದರೂ ಬೆಂಕಿ ಕೂಡ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಂಕಿಯನ್ನು ಮಾಡಿ ನಾನು ಅಕ್ಕಿಯನ್ನು ಹಾಕಿ ಇಟ್ಟು ಹೋಗ್ತೇನೆ. ಈಗ ಇಬ್ಬರು ಮಕ್ಕಳಿರೋದ್ರಿಂದ ಈ ಒಲೆಗೆ ಬೆಂಕಿ ಮಾಡೋದು, ಇದರಲ್ಲಿ ಅನ್ನ ಮಾಡೋದು, ಅನ್ನ ನೋಡ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಅಂತ ಆಗ್ತದೆ. ಗ್ಯಾಸ್ ಇದ್ರೇ ಈಸಿ. ಫಸ್ಟ್ ಒಂದು ದಿನ ನಾನು, ಇದು ತುಂಬ ದಿನದ ನಂತರ ನಾನು ಶೂಟ್ ಮಾಡಿದಂಥದ್ದು, ಮೊನ್ನೆ ಎಲ್ಲ ಬ್ಯುಸಿ ಇದ್ದೆ, ತುಂಬ ಟೈಮೇ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಕೂಡ ಶೂಟ್ ಮಾಡಿರಲಿಲ್ಲ. ಮತ್ತು ನನಗೆ ಕೂಡ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ನಾನು ಏನು ಶೂಟ್ ಮಾಡಲಿಕ್ಕೆ ನಿಲ್ಲಿಲ್ಲ. ನಾನು ಮೊನ್ನೆ ಒಂದು ದಿನ ಅಕ್ಕಿಯನ್ನು ಗ್ಯಾಸಲ್ಲಿಯೇ ಬಾಯ್ಲ್ ಮಾಡಿದ ನಂತರ, ನಮಗೆ ಸ್ವಲ್ಪ ಸಾಕಲ್ವ ನಾವೇ ಇದ್ದದಲ್ಲ, ಹಾಗಾಗಿ ಅಕ್ಕಿಯನ್ನು ಬಾಯ್ಲ್ ಮಾಡಿ ಒಂದು ಕುದಿ ಬಂದ ನಂತರ ಈ ಪಾಟ್ ಇರ್ತದೆ ಅಲ್ವ, ಚೈನಾ ಪಾಟ್ ಅಂತ ಹೇಳ್ತಾರಲ್ಲ, ಹಾಟ್ ಪಾಟ್, ಅದರಲ್ಲಿ ಇಟ್ಟರೆ ಮಧ್ಯಾಹ್ನ ಆಗುವಾಗ ಅದು ಚೆನ್ನಾಗಿ ಬೆಂದಿರ್ತದೆ. ಅದರ ನಂತರ ನಮಗೆ ಗಂಜಿಯಾಗಿ ಅಥವಾ ಅನ್ನದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೆ. ಬಟ್ ನಮ್ಮ ಮನೆಯಲ್ಲಿ ಅಂದರೆ ಮೊದಲಿಂದ ಕೂಡ ಎಲ್ಲರಿಗೆ ಒಲೆಯಲ್ಲಿ ಮಾಡಿದ ಅನ್ನವನ್ನು ತಿಂದು ಅಭ್ಯಾಸ ಇದ್ದು ಅದು ಸ್ವಲ್ಪ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಒಲೆಯಲ್ಲೇ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಹಾಗೆ ಅವರನ್ನೆಲ್ಲ ಕರ್ಕೊಂಡು ನಾವು ಇಲ್ಲಿ ತೋಟದ ಸೈಡಿಗೆ ಬಂದಿದ್ದೇವೆ. ನನಗೆ ಕೂಡ ತುಂಬ ದಿನದಿಂದ ತೋಟದ ಹತ್ತಿರ ಬರಲಿಕ್ಕೆ ಬೇಕಿತ್ತು. ಈಗ ಇಲ್ಲಿ ಅಣೆಕಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಹಾಕಿದ್ದಾರೆ ನೀರನ್ನು ಸ್ವಲ್ಪ ಇಂಗಿಸ್ಲಿಕ್ಕೆ ಅಂತ. ಬಟ್ ತುಂಬ ದಿನದಿಂದ ಇಲ್ಲಿ ಬರದೇ ಇದ್ದದ್ರಿಂದ ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಅವರು ಎಲ್ಲರೂ ಇದ್ದದ್ರಿಂದ ಹಸ್ಬೆಂಡ್ ಹತ್ರ ನಾನು ಮಗುವನ್ನು ಕೊಟ್ಟಿದ್ದೆ, ಅವರು ಹಿಡ್ಕೊಂಡು ಬಂದರು, ನಾವೆಲ್ಲರೂ ಸೇರಿ ಹೋಗಿದ್ವಿ. ಸೊ ಹಸ್ಬೆಂಡಿದ್ದು ಫ್ರೆಂಡ್ಸ್ ಎಲ್ಲ ಬಂದಾಗ ಅವರು ಒಬ್ಬರು ಫಾರಿನಿಂದ ಬಂದವರಿದ್ದರು. ಸೊ ಅವರು ಬರುವಾಗ ಇಲ್ಲಿ ಮಗುವಿಗೆ ಬಟ್ಟೆಯನ್ನು ತಗೊಂಡು ಬಂದಿದ್ದಾರೆ. ಸಿಯೋನ್ಗೆ ಕೂಡ ತಂದಿದ್ದಾರೆ, ಅವನಿಗೆ ಹಾಕಿದ್ದಾನಲ್ವ, ಜಸ್ಟ್ ಟ್ರಯಲ್ ನೋಡುವ ಅಂತ ಹೇಳಿ ಮಕ್ಕಳಿಗೆ ಹಾಕಿಸಿದ್ದು, ಮಗುವಿಗೆ ಮಾತ್ರ ಹಾಕಲಿಲ್ಲ, ಸಿಯೋನ್ಗೆ ಮಾತ್ರ ಹಾಕಿಸಿದ್ದು. ಸೊ ಅವನು ನೋಡಿ ಮಗುವಿದ್ದು ಬಟ್ಟೆಯನ್ನು ಕೂಡ ಹಿಡಿದು ನೋಡ್ತಾ ಇದ್ದಾನೆ, ಸರಿ ಆಗ್ತದೆ ಅಂತ ಹೇಳಿ. ಮಕ್ಕಳ ಬಟ್ಟೆ ನೋಡಲಿಕ್ಕೆ ಎಷ್ಟು ಚೆಂದ ಅಂತಿಲ್ಲ, ನೋಡಿ ಎಷ್ಟು ಚಿಕ್ಕದಿದೆ, 3 to 6 months ಇದು, ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿದೆ. ಹಾಕಿದರೆ ಕೂಡ ಮಕ್ಕಳಿಗೆ ಚೆಂದ ಕಾಣ್ತದೆ ಅಲ್ವಾ. ನಾನು ಯಾವಾಗಲೂ ಮಗುವಿಗೆ ಬೆಳಗ್ಗೆ ಹೊತ್ತಲ್ಲಿ ಸ್ನಾನ ಮಾಡಿಸ್ತಾ ಇದ್ದೆ, ಬಟ್ ಇವಾಗ ಟೈಮೇ ಸಿಗ್ತಾ ಇಲ್ಲ. ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಈಗ ಅಕ್ಕಿಯನ್ನು ಹಾಕಿದ್ದೇನಲ್ವ, ಸೊ ಇಂಡಕ್ಷನಲ್ಲಿ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟು ಬಂದಿದ್ದೇನೆ. ಇಲ್ಲಿ ಮಗು ಕೂಡ ಕೂಗ್ತಾನೆ ಇದ್ದಾನೆ, ಅವರೆಲ್ಲ ಈಗ ಹೋಗಿದ್ದಾರೆ. ಸೊ ನಾ ಈಗ ಇವನಿಗೆ ಸ್ನಾನ ಮಾಡಿಸಿನೇ ಮಲಗಿಸ್ತೇನೆ ಅಂತ ಹೇಳಿ. ನೆಕ್ಸ್ಟ್ ನನಗೆ ಬೇಕಾಗಿದ್ದು ಕೆಲಸ ಎಲ್ಲ ಮಾಡ್ಬೋದಲ್ವ, ಮತ್ತು ಸಂಜೆಗೆ ಕೂಡ ಅಡುಗೆ ಮಾಡಲಿಕ್ಕಿದೆ. ಈಗ ಅನ್ನ ಅಂತೂ ರೆಡಿ ಆಗ್ತಾ ಇದೆ, ಸ್ವಲ್ಪ ಸಾರೆಲ್ಲ ರೆಡಿ ಮಾಡಲಿಕ್ಕಿದೆ, ಹಾಗಾಗಿ ಬೇಗ ಇವನಿಗೆ ಸ್ನಾನ ಮಾಡಿಸಿ ಮಲಗಿಸ್ತೇನೆ. ಮಗುವಿಗೆ ಸ್ನಾನ ಮಾಡಿಸುವಾಗ ನಾನು 2 ರೀತಿಯಲ್ಲಿ ಕೂಡ ಸ್ನಾನ ಮಾಡಿಸ್ತೇನೆ. ಮೇಲೆ ಒಂದು ಬ್ಲೂ ಕಲರ್ ಸ್ಟ್ಯಾಂಡ್ ಕಾಣ್ತಾ ಇದೆ ಅಲ್ವಾ, ಬಾತ್ ಕೊಡುವಂಥ ಸ್ಟ್ಯಾಂಡ್ ಅದು. ಸೊ ಅದರಲ್ಲಿ ಮಲಗಿಸಿ ಕೂಡ ಮಾಡಿಸ್ತೇನೆ, ಹೀಗೆ ಟ್ರೆಡಿಷ್ನಲ್ ಮೆಥಡಲ್ಲಿ ಕೂಡ ಮಾಡಿಸ್ತೇನೆ. ತುಂಬಾ ಕಂಫರ್ಟೇಬಲ್ ಅಂತ ಹೇಳಿದರೆ ಟ್ರೆಡಿಷ್ನಲ್ ಮೆಥಡ್, ಬಟ್ ಬಟ್ಟೆ ಎಲ್ಲ ಚಂಡಿಯಾಗಿ ಹೋಗ್ತದೆ. ಒಮ್ಮೆ ಹಾಕಿದ ಬಟ್ಟೆಯನ್ನು ಪುನಃ ಒಮ್ಮೆ ಚೇಂಜ್ ಮಾಡಬೇಕು. ಈಗ ನಾನೇನು ಪ್ಯಾಂಟನ್ನು ಹಾಕಿ ಬಂದಿದ್ದೆ ಅದನ್ನು ಚೇಂಜ್ ಮಾಡಲೇಬೇಕಾಗ್ತದೆ, ನೀರು ಅಲ್ಲಿವರೆಗೆ ಬರ್ತದೆ. ಸ್ಟ್ಯಾಂಡಲ್ಲಿ ಆದರೆ ಈಸಿ ಆಗ್ತದೆ, ನೀರೆಲ್ಲ ಕೆಳಗೆ ಇಳಿದು ಹೋಗ್ತದೆ, ಸ್ವಲ್ಪ ಕೂಡ ನಮ್ಮ ಮೈ ಚಂಡಿ ಆಗೋದಿಲ್ಲ. ಈ ಮಗು ಸ್ವಲ್ಪ ಕೂಡ ಇವನು ಕೂಗೋದಿಲ್ಲ ನೀರೆಲ್ಲ ಹಾಕುವಾಗ, ಬಟ್ ಸಿಯೋನ್ ತುಂಬ ಕೂಗ್ತಾ ಇದ್ದ, ತುಂಬ ಬೊಬ್ಬೆ ಹಾಕ್ತಾ ಇದ್ದ. ಬಟ್ ಇವನಿಗೆ ಸ್ನಾನ ಮಾಡಿಸಲಿಕ್ಕೆ ನನಗೆ ಖುಷಿ ಆಗ್ತದೆ, ಎಷ್ಟು ನೀರು ಹಾಕಿದರೂ ಕೂಡ ಸುಮ್ಮನೆ ಇರ್ತಾನೆ.
ನಿಮಗೆ ಯಾರಿಗಾದರೂ ನೀವು ಒಬ್ಬರೇ ಇದ್ದೀರಾ, ನಿಮಗೆ ಯಾರು ಹೆಲ್ಪ್ ಇಲ್ಲ ಅಂತೆಲ್ಲ ಇದ್ದರೆ ಈ ರೀತಿಯ ಬಾತ್ ಕೊಡುವಂಥ ಸ್ಟ್ಯಾಂಡನ್ನು ನೀವು ತರಿಸಿ ಇಟ್ಕೊಳ್ಳಿ. ನಿಮಗೆ 6 ಮಂತ್ಸ್ವರೆಗೆ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ 3 ಮಂತ್ಸ್ವರೆಗೆ ಯೂಸ್ ಮಾಡಿದರೂ ಸಹ ಸಾಕಾಗ್ತದೆ. ಮತ್ತು ನೀವು ಹೇಗಾದರೂ ಮಗುವನ್ನು ಸ್ನಾನ ಮಾಡಿಸ್ಬೋದು. ನಿಮಗೆ ಸ್ಪೆಷಲಿ ಸರ್ಜರಿ ಸಿಸೇರಿಯನ್ ಎಲ್ಲ ಆಗಿದೆ ಆದರೆ ತುಂಬ ಒಳ್ಳೆಯದಿದು. ನಾನು ಟಬ್ಬನ್ನು ತೋರಿಸ್ತೇನೆ ನೋಡಿ, ಆ ರೀತಿಯಲ್ಲಿ ಇಟ್ಟು ಮಗುವನ್ನು ಸ್ನಾನ ಮಾಡಿಸುವಂಥದ್ದು. ನಾನು ಮಾತ್ರ ಈಗ ಅದನ್ನು ಜಸ್ಟ್ ಮಗುವನ್ನು ಇಡ್ಲಿಕ್ಕೆ ಅಂತ ಯೂಸ್ ಮಾಡಿದ್ದೇನೆ. ಈವ್ನಿಂಗ್ ಟೈಮ್ ನಾನು ಬಾತ್ ಕೊಡ್ತೇನಲ್ಲ, ಆಗ ಬೆಳಿಗ್ಗೆ ನಾನು ಈ ರೀತಿಯಲ್ಲಿ ಕಾಲಿನ ಮೇಲೆ ಹಾಕಿ ಸ್ನಾನ ಮಾಡಿಸುವಂಥದ್ದು. ಸಂಜೆ ಮಲಗಲಿಕ್ಕೆ ಮುಂಚೆ ಆ ರೀತಿ ಟಬ್ಬಲ್ಲಿಟ್ಟು 1 ಬಕೆಟ್ ನೀರನ್ನು ಹಾಕಿ ನಾನು ಸ್ನಾನ ಮಾಡಿಸ್ತೇನೆ. ಸೋಪೇನು ಹಾಕೋದಿಲ್ಲ, ಜಸ್ಟ್ ಸ್ನಾನ ಮಾಡಿಸುವಂಥದ್ದು ಅಷ್ಟೇ. ಸೊ ಇಲ್ಲಿ ಇವನನ್ನೀಗ ರೆಡಿ ಮಾಡಬೇಕು. ನೈಟೆಲ್ಲ ಡೈಪರ್ ಹಾಕ್ತೇನಲ್ವ, ಸೊ ಈಗ ದಿನದಲ್ಲಿ ಮಲಗಿಸುವಾಗ ಕ್ಲಾತ್ ಡೈಪರನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಇದು ಮೈಲೋದಿಂದ ನಾನು ತರಿಸಿದಂಥದ್ದು. ಸೂಪರ್ ಬಾಟಮ್ಸ್ ಎಲ್ಲ ಆದರೆ ತುಂಬ ದೊಡ್ಡದಾಗ್ತಾಯಿತ್ತು, ಬಟ್ ಮೈಲೋದು ಚೆನ್ನಾಗಿದೆ ಚಿಕ್ಕ ಮಗುವಿಗೆ. ಇದು ಸ್ವಲ್ಪ ಅಂದರೆ 1 ತಿಂಗಳಾಗುವವರೆಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ. 1 ತಿಂಗಳಾಗ್ತಾ ಇದೆ ಅನ್ನುವಾಗ ಹಾಕಲಿಕ್ಕೆ ಈಸಿ ಆಗ್ತದೆ. ಅಂದರೆ ವೆಯ್ಟ್ ವೈಸ್ ಒಂದು 4.5 kg ಮಗುವಿಗೆ ಆರಾಮವಾಗಿ ನೀವು ಹಾಕ್ಬೋದು. ಸೊ ನಾನಿಲ್ಲಿ ಅನ್ನ ನೋಡಲಿಕ್ಕೆ ಅಂತ ಬಂದಿದ್ದೇನೆ. ಅನ್ನ ಕೂಡ ಬೇಯ್ತಾ ಇದೆ. ಆಚೆ ಈಚೆ ಹೋದರೆ ಹೆಚ್ಚು ಬೆಂದು ಹೋದರೆ ಸಹ ಆಗೋದಿಲ್ಲ ಅಂತ ಹೇಳಿ ನಾನೀಗ ನೋಡಲಿಕ್ಕೆ ಅಂತ ಬಂದಿದ್ದೇನೆ. ಈಗ ಅವನನ್ನು ಮಲಗಿಸ್ಬೇಕು. ಇನ್ನೂ ಕೂಡ ಅವನನ್ನು ಮಲಗಿಸಲಿಲ್ಲ ನಾನು. ನೀರು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಇಲ್ಲಿ ಪಾತ್ರೆಯಲ್ಲಿ ಬಿಸಿ ನೀರಿದ್ದದೆ, ಬಿಸಿ ನೀರನ್ನೇ ಹಾಕಿ ಕೊಟ್ಟಿದ್ದೇನೆ. ಇನ್ನು ಸ್ವಲ್ಪ ಕುದಿ ಬರಲಿಕ್ಕೆ ಇರೋದ್ರಿಂದ ನಾನು ಅನ್ನವನ್ನು ಬಿಟ್ಟು ಮಗುವನ್ನು ಫೀಡ್ ಮಾಡಿ ಮಲಗಿಸಿ ಬರ್ತೇನೆ. ಈಗ ನಾನು ಮಗುವನ್ನು ಫೀಡ್ ಮಾಡಿಸಿ ಮಲಗಿಸಿ ಬಂದಿದ್ದೇನೆ. ಆಗ ಅನ್ನ ಕೂಡ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಇನ್ನಿದನ್ನು ಬಸ್ದು ಇಟ್ಟು ಹೋಗ್ತೇನೆ. ನೆಕ್ಸ್ಟ್ ಸಂಜೆಗೆ ಯಾವ ಸಾರು ಮಾಡೋದು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ತರಕಾರಿ ಏನೂ ಇಲ್ಲ. ಬೀನ್ಸಿಗೆ ಈಗ ಪುನಃ ಖಾರ ಎಲ್ಲ ಯಾರು ಕಡಿದು ಕೂತ್ಕೊಳ್ಳುವಂಥದ್ದಲ್ವ, ಸಂಜೆ ಆಗಿದೆ. ನನಗೆ ಕೂಡ ಸ್ವಲ್ಪ ರೆಸ್ಟ್ ಬೇಕು, ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆ ಹಣ್ಣಿನ ರಸಮ್ ಟೈಪಲ್ಲಿ ಮಾಡ್ತೇನೆ ಅಂತ ಹೇಳಿ ಹುಣಸೆ ಹಣ್ಣನ್ನು ಸ್ವಲ್ಪ ತೆಗೆದು ನೆನೆಯಲಿಕ್ಕೆ ಹಾಕಿದ್ದೇನೆ. ನೆಕ್ಸ್ಟ್ ಸಂಜೆ ಕೂಡ ಆಗಿದೆ, 4 ಗಂಟೆ ಎಲ್ಲ ಆಗ್ತಾಯಿದೆ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಕೂಡ ಬಿಸಿ ಮಾಡಿ ತಗೊಂಡಿದ್ದೇನೆ. ಇದು ಹಸ್ಬೆಂಡಿದ್ದು ಫ್ಯಾಕ್ಟ್ರಿಗೆ ಯಾರೋ ಕ್ಲೈಂಟ್ ಬಂದಿದ್ದರು, ಸೊ ಅವ್ರು ಬರುವಾಗ ತಗೊಂಡು ಬಂದದಂತೆ, ಗೋವನ್ನವರು. ಹಾಗಾಗಿ ಇದು ಚೆನ್ನಾಗಿದೆ. ಪ್ಲಮ್ ಕೇಕ್ ಪ್ಲಮ್ ಕೇಕ್ ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಂಥದ್ದು. ಸೊ ನಾನು ತಿಂತಾ ಇದ್ದೆ. ಸಿಯೋನ್ಗೆ ಬೇಕಾ ಅಂತ ಕೇಳಿದೆ. ಅವನು ಯಾರ್ದು ಬರ್ಡೇ ಅಂತ ನನ್ನ ಹತ್ರ ಕೇಳ್ತಾ ಇದ್ದ. ಬೇರೆ ಮಾಷಾವೇರಿಗೆ ಅವನಿಗೆ ಪ್ಲಮ್ ಕೇಕ್ ಬೇಡ ಅಂತೆ, ಆ್ಯಪಲ್ ಬೇಕು ಅಂತ ಹೇಳಿದೆ. ಹಾಗಾಗಿ ಆ್ಯಪಲ್ ಕೊಟ್ಟಿದ್ದೇನೆ. ಅವನಿಗೆ ಆ್ಯಪಲ್ ತಿಂತಾ ಇದ್ದಾನೆ. ನೆಕ್ಸ್ಟ್ ಈಗ ಸಂಜೆದು ಸೆಟ್ ಆಫ್ ಕ್ಲಾತ್ಸ್ ನೋಡಿ ಇಲ್ಲಿದೆ. ಇದರಲ್ಲಿ ಅವರು ತಂದಂಥ ಹೊಸ ಕ್ಲೋತ್ಸ್ ಅದೆಲ್ಲದೂ ಕೂಡ ಇದೆ. ನನಗೆ ಹೊಸ ಬಟ್ಟೆ ಯಾರಾದರೂ ತಂದರೆ ಅದನ್ನು ವಾಶ್ ಮಾಡಿ ಒಳಗೆ ಇಡುವಂಥದ್ದು. ಸೊ ಎಲ್ಲದನ್ನು ನಾನೀಗ ನೆನೆಯಲಿಕ್ಕೆ ಹಾಕಿದ್ದು ಸ್ವಲ್ಪ ಇತ್ತು, ಎಲ್ಲದನ್ನು ವಾಶ್ ಮಾಡಿದ್ದೇನೆ. ನೆಕ್ಸ್ಟ್ ಮಗು ಮಲಗಿರುವಾಗಲೇ ಸ್ನಾನ ಮಾಡುವಂಥದ್ದು ನೀವು ಮದರ್ಸಿದು ಪಾಲಿಸಿ ಅಲ್ವಾ, ಹಾಗಾಗಿ ನಾನೀಗ ಹೋಗ್ತಾ ಇದ್ದೇನೆ ಸ್ನಾನ ಮಾಡಲಿಕ್ಕೆ. ಸಿಯೋನ್ ಕೂಡ ನನಗೆ ಬಾಯ್ ಮಾಡ್ತಾ ಇದ್ದಾನೆ, ನಾನು ಬರ್ತೀನಿ ಅಂತ. ಅವನು ನಾನೀಗ ಕರ್ಕೊಂಡು ಹೋಗೋದಿಲ್ಲ, ಈಗ ಅವನು ದೊಡ್ಡವನಾಗಿದ್ದಾನೆ ಅಲ್ವಾ. ಸೊ ನಾನು ಈಗ ಸಪ್ರೇಟಾಗಿ ಸ್ನಾನಕ್ಕೆ ಹೋಗುವಂಥದ್ದು. ಮುಂಚೆಲ್ಲ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೆ ನಾನು, ಚಿಕ್ಕವನಿದ್ದ ಅಲ್ವಾ. ಸೊ ಸ್ನಾನ ಮಾಡಿ ಬರುವಾಗ ನೋಡಿಲ್ಲಿ ಎದ್ದಿದ್ದಾನೆ. ಈಗ ಅವನಿಗೆ ಫೀಡ್ ಕೊಟ್ಟು ಉಗುರು ತೆಗಿಬೇಕು. ಇಬ್ಬರದ್ದು ಸಹ ತೆಗಿಲಿಕ್ಕಿತ್ತು ಉಗುರು. ಇಬ್ಬರು ಸಹ ಅಂದರೆ ಚಿಕ್ಕವನು ಅವನಿಗೆ ಅಂದರೆ ನಿದ್ದೆ ಮಾಡೋ ಟೈಮಲ್ಲೆಲ್ಲ ನನಗೇನೆ ಟೈಮ್ ಆಗ್ತಾ ಇರಲಿಲ್ಲ ಕೆಲವೊಂದು ಸಲ. ಬಟ್ ದೊಡ್ಡವನು ಅವನಿಗೆ ಟೈಮ್ ಇರುವಾಗ ಕರೆದಾಗ ಅವನು ಓಡಿ ಹೋಗ್ತಾ ಇದ್ದ. ಇವತ್ತಿಗೆ ನೋಡಿ ಚಿಕ್ಕವನದು ತೆಗೆದಿದ್ದೇನೆ, ಇನ್ನು ಇವೊಂದು ಸಹ ತೆಗಿಬೇಕು. ತುಂಬ ಉದ್ದ ಬಂದಿದೆ ಉಗುರೆಲ್ಲ. ಉಗುರು ತೆಗಿತೀನಿ ಅಂತ ಹೇಳಿ ಗೊತ್ತಾದ ಕೂಡಲೇ ನೋಡಿ ಅವನು ನಾಟಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮಗುವನ್ನು ಹಗ್ ಮಾಡಬೇಕು, ಮಗು ಅವನನ್ನು ಕರಿತಾ ಇದ್ದಂತೆ ಹಗ್ ಮಾಡು ಅಂತ ಹೇಳಿ. ಸೊ ಹಗ್ ಮಾಡ್ತಾ ಇದ್ದಾನೆ. ತುಂಬ ಪ್ರೀತಿ ಇದೆ ಚಿಕ್ಕ ಮಗು ಮೇಲೆ. ಅವನೆಲ್ಲಾದರೂ ಕೂಗಿದ್ರೆಲ್ಲ ನಾನೆಲ್ಲಾದರೂ ಒಳಗಿದ್ರೆ ನನಗೆ ಬಂದು ಜೋರು ಮಾಡ್ತಾನೆ. ಕೇಳೋದಿಲ್ವ ನಿನಗೆ ಮಮ್ಮಿ ಮಗು ಕೂಗ್ತಾ ಇದೆ ಅಂತ ಹೇಳಿ. ಸಂಜೆಗೆ ನಾನ್ ವೆಜ್ ಏನೂ ಇರಲಿಲ್ಲ. ಮತ್ತು ಖಾಲಿ ರಸಮಲ್ಲಿ ಹೇಗೆ ಊಟ ಮಾಡೋದಲ್ವ, ಸ್ವಲ್ಪ ಎಲ್ಲ ನಾನ್ ವೆಜ್ ಇದ್ದರೆ ಮಾತ್ರ ಊಟ ಮಾಡಲಿಕ್ಕೆ ಆಗ್ತದೆ. ಸ್ಪೆಷಲಿ ಸಿಯೋನ್ಗೆ ಕೊಡಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಫಿಂಗರ್ ನಗೆಟ್ಸ್ ಇತ್ತು, ಇದು ಮೊನ್ನೆ ಅಕ್ಕ ದುಬೈಯಿಂದ ಬಂದಾಗ ತಂದಂಥದ್ದು. ಸೊ ಅದನ್ನು ಕೂಡ ತೆಗೆದು ಹೊರಗೆ ಇಡ್ತಾ ಇದ್ದೇನೆ. ಇನ್ನು ಫಸ್ಟ್ ಇಲ್ಲಿ ಹುಣಸೆ ಹುಳಿಯ ರಸಮನ್ನು ಮಾಡಿ ತಗೊಳ್ತೇನೆ. ತುಂಬ ಈಸಿ ಇದು, ಎಲ್ಲರಿಗೆ ಗೊತ್ತಿರ್ಬೋದು. ನಾನು ಕೂಡ ಹಾಗೆಯೇ ಮಾಡಿ ತಗೊಳ್ತಾ ಇದ್ದೇನೆ ಸಿಂಪಲ್ಲಾಗಿ.
ನಾನು ಕಿಚನಿಗೆ ಬಂದು ಏನೇ ಮಾಡಿದರೂ ಅವನಿಗೆ ಸ್ವಂತದ್ದು ಏನಾದರೂ ಮಾಡಬೇಕು. ಈಗ ಅವನಿಗೆ ಬೇಕಂತೆ ಇದು ಕಲ್ಲು. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜುತ್ತಾ ಇದ್ದೇನೆ, ಅವನಿಗೆ ಸಹ ಬೇಕಂತೆ. ಹಾಗೆ ಏನಾದರೂ ಒಂದು ರೀತಿಯಲ್ಲಿ ಮಕ್ಕಳಿಗೆ ನಾವು ಏನು ಮಾಡ್ತೇವೆ ಅದನ್ನು ಮಾಡಲೇಬೇಕು. ಹಾಗೆ ಅದಕ್ಕೆ ಹೇಳುವಂಥದ್ದು ಮಕ್ಕಳು ನಮ್ಮನ್ನು ನೋಡಿ ಕಲಿಯುವಂಥದ್ದು ಅಂತ. ಸೊ ಈಗ ನೋಡಿ ಆಚೆ ಸೈಡಲ್ಲಿ ಅವನು ಕಬಡ್ ಒಳಗೆ ಕೂರ್ತಾ ಇದ್ದಾನಲ್ವ. ಚಿಕ್ಕವನಿರುವಾಗ ಅಂದರೆ 4 ಕಾಲಲ್ಲಿ ಹೋಗ್ತಾರಲ್ವ ಮಕ್ಕಳು, ಆ ಟೈಮ್ನಲ್ಲಿ ಹೀಗೇ ಹೋಗಿ ಅದೇ ಕಬಡ್ ಒಳಗೆ, ಆ ಕಬಡಲ್ಲಿ ನಾವು ಗೋಧಿ ಹಿಟ್ಟನ್ನು ಇಡುವಂಥದ್ದು. ನಾನು ಅವತ್ತು ಚಪಾತಿಯನ್ನು ಮಾಡ್ತಾಯಿದ್ದೆ. ಸೊ ಒಂದು ಕಬಡನ್ನು ನಾನು ಓಪನ್ ಇಟ್ಟಿದ್ದೆ. ನಾನು ಚಪಾತಿ ಮಾಡುವಾಗ ನನ್ನ ಕಾಲ ಹತ್ರ ಇದ್ದ ಮಗು, ಬಟ್ ಸ್ವಲ್ಪ ಹೊತ್ತಿನ ನಂತರ ಮಗು ಎಲ್ಲಿ ಹುಡುಕಿದ್ರೆ ಸಹ ಇಲ್ಲ. ಅವನು ಒಳಗೆ ಹೋಗಿ ಬಾಗಿಲನ್ನು ಎಳೆದು ಹಾಕಿದ್ದಾನೆ. ಮತ್ತು ಸ್ವಲ್ಪ ಓಪನ್ ಇತ್ತು ಕಾಣ್ತದೆ. ನಾನೇ ಬಾಗಿಲು ಓಪನ್ ಇದೆ ಅಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದೆ. ಅದರೊಳಗೆ ವೆಂಟಿಲೇಷನ್ ಇದೆ, ಏನು ತೊಂದರೆ ಇಲ್ಲ, ಸ್ವಲ್ಪ ಗಾಳಿ ಹೋಗ್ತದೆ. ಬಟ್ ಮಗು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸಡನ್ ನನಗೆ ಗೊತ್ತಾಯಿತು ಇದರೊಳಗೆ ಇರಬೇಕು ಅಂತ ಹೇಳಿ. ಸುಮ್ಮನೆ ಇದ್ದಾನೆ ಅವನು. ಅದರಲ್ಲಿ ಅವನಿಗೆ ಕೂತ್ರೆ ಸಹ ತಲೆ ಮೇಲೆ ತಾಗೋದಿಲ್ಲ ಅಲ್ಲ, ಕೂತ್ಕೊಂಡು ಎಲ್ಲ ಸೈಡಲ್ಲಿ ನೋಡ್ತಾ ಇದ್ದ. ಬಾಕ್ಸಸ್ ಎಲ್ಲ ಇತ್ತು, ಸ್ವಲ್ಪ ಪ್ಲಾಸ್ಟಿಕ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡಿದ್ದ. ತಲೆಗೆ ಎಲ್ಲ ಸ್ವಲ್ಪ ಬಲೆ ಎಲ್ಲ ತಾಗಿತ್ತು. ಸೊ ನನಗೆ ಅಂದರೆ ಅವತ್ತು ತುಂಬ ಹೆದರಿಕೆ ಆಯಿತು. ನಾನೆಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ ಹೇಳಿ ನನಗೆ ಅನಿಸ್ತು. ಬಟ್ ಕೆಲವೊಮ್ಮೆ ಆಗ್ತದಲ್ವ ಆ್ಯಕ್ಸಿಡೆಂಟಲ್ಲಿ. ಹಾಗೆ ಉಸಿರೇನು ಕಟ್ಟೋದಿಲ್ಲ, ಅದರಲ್ಲಿ ಗಾಳಿ ಚೆನ್ನಾಗಿ ಹೋಗ್ತದೆ. ಆದರೆ ಸಹ ಕೆಲವೊಮ್ಮೆ ಜಾಗೃತಿ ಇರುವಂಥದ್ದು ಒಳ್ಳೆಯದು. ಬಟ್ ಸಡನ್ನಾಗಿ ವಿದಿನ್ ಮಿನಿಟ್ಸ್ ಕೂಡ ಆಗಲಿಲ್ಲ, ವಿದಿನ್ ಸೆಕೆಂಡ್ಸಲ್ಲೇ ನಾನು ಅವನನ್ನು ಹೊರಗೆ ತೆಗೆದಿದ್ದೆ. ಈಗ ನನಗೆ ಈ ಹುಣಸೆ ಹುಳಿ ರಸಮನ್ನು ಹೀಗೆ ಕುಡಿಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನಿಲ್ಲಿ ಸಂಜೆ ಹೇಗಿದ್ದರೂ ತಂಪಿತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಕುಡಿಲಿಕ್ಕೆ ಅಂತ ತಗೊಂಡು ಬಂದಿದ್ದೆ. ಅರ್ಧವನ್ನು ಸಿಯೋನೇ ಕುಡ್ತಿದ್ದಾನೆ. ಸೊ ಈಗ ಅಗೈನ್ ಮಗು ಎದ್ದಿತ್ತು, ಮಗುವನ್ನು ಫೀಡ್ ಮಾಡಿಸಿ ಮಲಗಿಸಿ ಮಿಷಿನಲ್ಲಿ ನಾನು ಸ್ಪಿನ್ನಿಗೆ ಅಂತ ಹೇಳಿ ಹಾಕಿದ್ದೆ. ಸ್ಪಿನ್ನಿಗೆ ಹಾಕಿದರೆ ಬಟ್ಟೆ ಬೇಗ ಒಣಗ್ತದೆ, ಮತ್ತು ಈ ರೀತಿಯಲ್ಲಿ ಹಾಕಲಿಕ್ಕೆ ಕೂಡ ಈಸಿ, ಸ್ಟಿಕ್ಕಿ ಆಗೋದಿಲ್ಲ. ಇಲ್ಲಾಂದರೆ ನಾವು ಎಷ್ಟು ಹಿಂಡಿದರೂ ಕೂಡ ಈ ಥರ ಬಟ್ಟೆಗಳೆಲ್ಲ, ಮಗುವಿನ ಬಟ್ಟೆಗಳೆಲ್ಲ ಸ್ಟಿಕ್ ಆಗಿರ್ತದೆ. ಈ ರೀತಿ ಸಪ್ರೇಟಾಗಿ ಸಿಗುವಂಥದ್ದು ಸ್ಪಿನ್ನಿಗೆ ಹಾಕಿದರೆ. ಸೊ ಒಂದು 12 ಮಿನಿಟ್ಸ್ ಇದು ಸ್ಪಿನ್ ಸೈಕಲ್ ಇದೆ, ಅದನ್ನು ಹಾಕಿದರೆ ಈಸಿ ಆಗ್ತದೆ. ಸೊ ನೆಕ್ಸ್ಟ್ ಡಿನ್ನರ್ ಕೂಡ ನಮ್ಮದು ಆಗಿದೆ ಇವಾಗ. ಇಲ್ಲಿ ನಾನು ನಾಳೆಗೆ ಸ್ವಲ್ಪ ನಾವೇ ಇರುವಂಥದ್ದಲ್ವ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹೆಸರು ಕಾಳು ಮತ್ತು ಅಕ್ಕಿಯನ್ನು ನೆನಲಿಕ್ಕೆ ಹಾಕ್ತಾ ಇದ್ದೇನೆ, ದೋಸೆ ಮಾಡುವ ಅಂತ. ಹಸ್ಬೆಂಡ್ ಹತ್ರ ಈನೋ ಕೂಡ ತರಲಿಕ್ಕೆ ಹೇಳಿದ್ದೇನೆ. ಈನೋ ಹಾಕಿದರೆ ಈಸಿಯಾಗಿ ದೋಸೆ ಮಾಡ್ಬೋದು. ನೆಕ್ಸ್ಟ್ ಈ ಮೀನೆಲ್ಲ ಸ್ವಲ್ಪ ಸಾಫ್ಟ್ ಆಗಿತ್ತು. ನಾಳೆ ನನಗೆ ಇದನ್ನೇ ನಾನು ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇವತ್ತೇ ನಾನು ಕ್ಲೀನ್ ಮಾಡಿ ಇಡ್ತೇನೆ, ನಾಳೆ ಬೆಳಿಗ್ಗೆ. ಮತ್ತು ನಾಳೆ ಎಲ್ಲಾದರೂ ಕರೆಂಟ್ ಹೋದರೆ ಕಷ್ಟ ಆಗ್ತದೆ ಅಲ್ವಾ. ಸೊ ನಾನು ಈ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು, ಸ್ವಲ್ಪ ವಿನೆಗರ್ ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಗೆಸ್ಟ್ ಬಂದಿದ್ರಲ್ವ. ಸೊ ಆಗ ತೆಗೆದಂತಹ ಪಾತ್ರೆಗಳೆಲ್ಲ ಡ್ರೈ ಮಾಡಿ ಈಗ ಒಳಗೆ ಇಡ್ತಾ ಇದ್ದೇನೆ, ಪ್ಲೇಟ್ಸ್, ಗ್ಲಾಸಸ್ ಅಂಥದ್ದೆಲ್ಲ. ಸೊ ಎಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಕೂಡ ಹೀಗೆ ಇರ್ಬೋದು, ಗೆಸ್ಟ್ ಬರುವಾಗ ಒಳ್ಳೆ ಪಾತ್ರೆಗಳನ್ನ ತೆಗೆಯುವಂಥದ್ದು. ಬೇರೆ ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ನಾರ್ಮಲಿ ಯೂಸ್ ಮಾಡುವಂಥದ್ದೇ ಒಳ್ಳೊಳ್ಳೆ ಪಾತ್ರೆ ಇರ್ಬೋದು. ಬಟ್ ನಾವೆಲ್ಲರೂ ಕೂಡ ಎಲ್ಲರೂ ಸಹ ನಾರ್ಮಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಹೀಗೇ ಗೆಸ್ಟ್ ಬಂದಾಗ ಒಳ್ಳೆ ಪ್ಲೇಟ್ಸ್, ಬೌಲ್ಸನ್ನೆಲ್ಲ ತೆಗೆದು ಯೂಸ್ ಮಾಡಿ ನೆಕ್ಸ್ಟ್ ಇದೇ ರೀತಿಯಲ್ಲಿ ಒಳಗೆ ಇಡುವಂಥದ್ದು. ಸೊ ಆಗ ನನಗೆ ರಸಮ್ ಕುಡ್ದ ಹಾಗೇ ಆಗಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಸ್ವಲ್ಪ ಇದ್ದದೆಲ್ಲ ಸಿಯೋನೇ ಕುಡ್ದಿದ್ದ. ಸೊ ಈಗ ನಾನೇ ಕುಡಿಲಿಕ್ಕೆ ಅಂತ ಹೇಳಿ ತಗೊಂಡು ಬಂದಿದ್ದೇನೆ ನನಗೋಸ್ಕರ ಒಂದು ಬೌಲ್. ಸೊ ಅದನ್ನು ನೋಡಿ ಇವನು ಕೂಡ ಬಂದಿದ್ದ. ಸೊ ಇವತ್ತಿನ ಈ ಒಂದು ವ್ಲಾಗ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಇರುವಂತಹ ನನ್ನ ರೂಟೀನನ್ನು ನಾನು ತೋರಿಸಿದ್ದೇನೆ, ಹೇಗೆ ಇತ್ತು ಅಂತ ಹೇಳಿ, ಎಷ್ಟು ಬ್ಯುಸಿ ಇದ್ದೆ ಅಂತ ಹೇಳಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಹಾಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.